ಅದು ಕರ್ನಾಟಕ ಅಂತ ಅನ್ಕೊಂಡು ನಾವು ಮರುನಾಮಕರಣ ಮಾಡಬೇಕು. ಕರ್ನಾಟಕದ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಕರ್ನಾಟಕದ ನಾಮಕರಣ. ಕರ್ನಾಟಕ ಅನ್ನೋ ಹೆಸರು ಬಂದಿದ್ದಂಥದ್ದು ಅದು ಕ್ರಿಸ್ತ ಶಕ 356ರಲ್ಲಿ ಏನು ತಲಕಾಡಿಂದ ಗಂಗರು ಆಳ್ವಿಕೆ ಮಾಡ್ತಾ ಇದ್ರು. ಆ ತಲಕಾಡಿಂದ ಗಂಗರು ಆಳ್ವಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತ ಒಂದು ಶಿಲಾಶಾಸನ ಅಂತಂದ್ರೆ ಅದು ಕರ್ನಾಟಕ ಅಂತ ಒಂದು ಶಿಲಾಶಾಸನ ಸಿಗುತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ ಆಳಿದಂತ ರಾಜ ಮಹಾರಾಜರುಗಳು ಅಂದರೆ ಅದು ತಲಕಾಡಿನ ಗಂಗರು ಆಗಿರ್ಬೋದು, ಬನವಾಸಿಯ ಕದಂಬರು, ಮತ್ತೆ ರಾಷ್ಟ್ರಕೂಟರು, ಹೊಯ್ಸಳರು, ಮತ್ತೆ ಹೀಗೆ ಮೈಸೂರಿನ ಒಡೆಯರು, ಮತ್ತೆ ಕೆಳದಿ ಸಂಸ್ಥಾನದವರು, ಮತ್ತೆ ವಿಜಯನಗರದ ಅರಸರುಗಳು, ಹೀಗೆ ಹಲವಾರು ರಾಜ ಮಂತ್ರಿಗಳು ಆಳ್ವಿಕೆ ಮಾಡಿದರೂ ಸಹ ಅದು ಕರ್ನಾಟಕ ಎಂದಾಕ್ಷಣನೇ ಅದು ಕಮ್ಮಿತ್ತು ನಾಡು, ಕರುನಾಡು, ಕರಿನಾಡು, ಕರೆನಾಡು, ಕರುನಾಡಿಗರು ವಾಸಿಸುವಂತ ಒಂದು ಪವಿತ್ರವಾದ ಪ್ರದೇಶ ಅಂತ ಅಂದ್ಬಿಟ್ಟು ತಮಿಳು ಸಾಹಿತ್ಯದಲ್ಲಿ ಉಲ್ಲೇಖವಾಗಿರೋದು. ಮತ್ತೆ ತಮಿಳು ರಾಜರ ಅರಸರು ಸಹ ಕರುನಾಡಿಗರಂತ ಅಂದ್ಬಿಟ್ಟು ಗೌರವಿತವಾದ ಪದಗಳಿಂದ ಅದು ಕರೆದಿದ್ದಂಥದ್ದು. ಈ ಕರುನಾಡು ಕರ್ನಾಟಕ ಅಂದ್ರೆ ಸುಗಂಧ ಭರಿತವಾದ ವಾಸನೆಯುಳ್ಳಂತ ಒಂದು ಪವಿತ್ರವಾದ ನೆಲಗಟ್ಟಿನ ಪ್ರದೇಶ, ಸುವಾಸನೆಯುಳ್ಳ ಪ್ರದೇಶ. ಅಂದ್ರೆ ಶ್ರೀಗಂಧದ ನಾಡು ಯಥೇಚ್ಛವಾಗಿ ಬೆಳೀತಾ ಇದ್ದಂತ ಪ್ರದೇಶವನ್ನ ಕರ್ನಾಟಕ ಅಂತ ಕರೀತಾ ಇದ್ದದ್ದು. ಇದು ಗಂಗರ ಆಳ್ವಿಕೆಯಲ್ಲಿ ಸಿಕ್ಕಂತ ಒಂದು ಶಿಲಾಶಾಸನ ಅಂದ್ರೆ ಅದು ಕರ್ನಾಟಕ. ಈ ಕರ್ನಾಟಕದ ಗತವೈಭವವನ್ನು ಆಲೂರ ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ನಮಗೆ ಈ ಪ್ರದೇಶಗಳು ಏಕೀಕರಣ ಆಗಲೇಬೇಕು ಅಂತ ಅನ್ಕೊಂಡು ಅವರು ಒಂದು ಸಂಶೋಧನೆ ಮಾಡಿ ಯಾವ ಯಾವ ನೆಲೆಗಟ್ಟಿನಲ್ಲಿ ಕರ್ನಾಟಕದ ಕನ್ನಡಿಗರು ಮೂಲ ನಿವಾಸಿಗಳು